ಪಾರ್ಶ್ವವಾಯು ಪೀಡಿತ ಹೊರರೋಗಿಯನ್ನ ಆಸ್ಪತ್ರೆಯೊಳಗೆ ದಾಖಲಿಸಿಕೊಳ್ಳದೆ ಕ್ರೌರ್ಯ ಮೆರೆದ ಘಟನೆ ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರುಕಳಿಸಿದೆ. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗೋನಾಳದ ಚಂದ್ರಮ್ಮ ಎಂಬುವರು ಕಳೆದ 4 ವರ್ಷದಿಂದ ಪಾರ್ಶ್ವವಾಯುಗೆ ತುತ್ತಾಗಿದ್ದರು. ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದ ಕುಟುಂಬಿಕರು ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ನಿನ್ನೆ ತಡರಾತ್ರಿ ಚಂದ್ರಮ್ಮಳನ್ನ ಕರೆತಂದಿದ್ದಾರೆ. 108 ಆಂಬ್ಯುಲೆನ್ಸ್ನಲ್ಲಿ ತುರ್ತು ಚಿಕಿತ್ಸೆಗಾಗಿ ಕರೆತಂದ ಚಂದ್ರಮ್ಮಳನ್ನ ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಿಸಿಕೊಂಡಿಲ್ಲ. ಚಿಕಿತ್ಸೆಗೆ ಬೇಕಾದ ಸಲಕರಣೆಗಳಿಲ್ಲ ಅಂತ ನೆಪ ಹೇಳಿ 2 ಗಂಟೆಗೆ ಹೆಚ್ಚು ಕಾಲ ಆಸ್ಪತ್ರೆಗೆ ದಾಖಲಿಸಿಕೊಳ್ಳದೆ ಅಮಾನವೀಯತೆ ಮೆರೆದಿದ್ದಾರೆ. ಕ್ಯಾಮ್ರಾ ಮುಟ್ಟಬೇಡ, ತೆಗಿ ನೀನು ಫಸ್ಟ್. ಕ್ಯಾಮ್ರಾ ಮುಟ್ಟಬೇಡ, ನೀನು ತೋರಿಸಬೇಡ. ನೀನೇನು ಏನು ಮಾಡ್ತೀನಿ? ಯಾರು ಕ್ಯಾಮ್ರಾ ಮುಟ್ಟಬೇಡ, ತೆಗಿ ನೀನು ಫಸ್ಟ್. ಕ್ಯಾಮ್ರಾ ಮುಟ್ಟಬೇಡ. ದಯವಿಟ್ಟು ಬನ್ನಿ ಸರ್. ಸರ್ ಬನ್ನಿ ಸರ್, ದಯವಿಟ್ಟು ಬನ್ನಿ. ಸುಮ್ಮನೆ ಇರಪ್ಪ ಸರ್ ನೀವು ಬನ್ನಿ ಸರ್, ನಮಗೆ ಬೈತಾರೆ ಸರ್, ನಾವು ತೆಗಿತೇವೆ ಸರ್. ರಿಕ್ವೆಸ್ಟ್ ಮಾಡಿದ್ರು ಇಲ್ಲ ಅಂದ್ರು. ಇಲ್ಲ ಸರ್ ಇವ್ರು ಮಾತಾಡ್ತಿದ್ರು ಬೇಡ ನನಗೆ ಅಂದ್ರು. ಇವಾಗ ಹೆಂಗೆ ಮೆಷಿನ್ ಹಾಕೋದು ಬಿಡೋದು, ಡಾಕ್ಟರು ಸ್ಯಾಚುರೇಷನ್ ಕರೆಕ್ಟ್ ಆಗಿದೆ, ಕಾರ್ಡಿಯಾಕ್ ಮಾನಿಟರ್ ಹಾಕೋ ಅವಶ್ಯಕತೆ ಇಲ್ಲ. ಚೆಕ್ ಮಾಡಿದ್ದಾರೆ ಸರ್, ನನಗೂ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಬದುಕೇರಿ ಗೊತ್ತಿಲ್ಲ ನನಗೆ ಅಂತ ಅವ್ರಿಗೆ ತಿಳಿಯಕ್ಕಿದ್ರೆ ಅಷ್ಟೇ 98 ಕರೆಕ್ಟ್ ಆಗಿದೆ. ನಾವು ದೊಡ್ಡ ಸಮಯ ಹೊಸಪೇಟೆ ತಾಲೂಕು ಬಳ್ಳಾರಿ ಜಿಲ್ಲೆ ಸರ್. ಗ್ರಾಮ ಗೋನಾಳ ಗ್ರಾಮ ಸರ್. ಅಲ್ಲಿಂದ ನಾವು ಇಮಾಮ್ಸಿ ಬಂದು ಸರ್. ಇಮಾಮ್ಸಿ ಬಂದು ಅಲ್ಲಿ ನೋಡಿದ್ವಿ ಸರ್. ಅಲ್ಲೇ ನಮ್ಮನ್ನ ಟ್ರೀಟ್ಮೆಂಟ್ ಕೊಟ್ಟರು ಇಲ್ಲಿ ಈ ಆಸ್ಪತ್ರೆಗೆ ಕಳಿಸ್ಯಾರ, ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಂತೇಳಿ ಸರ್. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಂದು ನಾವು ಇಲ್ಲಿಗೆ ಒಂದು ಗಂಟೆಗೆ ಬಂದಿವಿ ಸರ್. ಇಲ್ಲಿಗೆ 1 ಗಂಟೆ ಬಂದು ಡಾಕ್ಟ್ರುಗಳೆಲ್ಲ ಇಲ್ಲಿ ಪೇಷಂಟ್ ಕರ್ಕೊಂಬಂದಿವಿ ಅಂತೇಳಿ ಅಲ್ಲಿಂದ ರೆಕಾರ್ಡ್ ತೋರಿಸಿದ್ರು ಸರ್. ತೋರಿಸಿ ಎಲ್ಲ ಇದು ಮಾಡಿದ್ರು ಕೂಡ ಅವರು 2 ತಾಸು ಆದ್ರೂ ಕೂಡ ಅವ್ರನ್ನ ನಮ್ಮನ್ನೇನು ಕರ್ಕೊಂಡೋಗಿ ಪೇಷಂಟು ನೋಡಲೆಲ್ಲ ಜನರಲ್ಲೇ ಅಡ್ಮಿಟ್ ಮಾಡ್ಕೊಂತ ಅಂತ ಹೇಳಿದ್ರು ಸರ್. ಅದು ನೀವು ಬರ್ಕೊಡ್ಬೇಕು ಸರ್. ನೀವೇನೇನು ಬರ್ಕೊಟ್ಟು ಸೈನ್ ಮಾಡಿಕೊಟ್ರ ನಾವು ಅಡ್ಮಿಟ್ ಮಾಡ್ಕೊಂತೀವಿ, ಅದು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು ಸರ್ ಅವರು. ಆಕ್ಸಿಜನ್ ಇಲ್ಲ, ಆಮೇಲೆ ಸವಲತ್ತು ಕೊಡ್ತಕ್ಕದ್ದು ಸವಲತ್ತಿಲ್ಲ ನಮ್ಮಲ್ಲಿ. ನೀವು ಹೊರಗಡೆ ಕರ್ಕೊಂಡೋಗಿ ನೀವು ಟ್ರೀಟ್ಮೆಂಟ್ ಕೊಡಿಸ್ರಿ, ಬೇಕಾದ್ರೆ ಅಲ್ಲಿ ಹೊರಗಡೆ ನಾವು ಹಾಕಿವಿ ಆಸ್ಪತ್ರೆ ಹೆಸರು, ಅಲ್ಲಿ ಫೋನ್ ಮಾಡಿರಿ, ಫೋನ್ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಸರ್ ಅವರು. ನಾವು ಫಸ್ಟು ನಿಮಾನ್ಸಿ ಬಂದೀವಿ ಸರ್. ನಿಮಾನ್ಸಲ್ಲಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿ ವಿಕ್ಟೋರಿಯಾ ಹೋಗ್ರಿ, ಅಲ್ಲೆಲ್ಲ ವ್ಯವಸ್ಥೆ ಐತೆ, ಇಲ್ಲಿ ನಮ್ಮಲ್ಲಿ ವೆಂಟಿಲೇಟರ್ ಇಲ್ಲ, ಅದು ಇಲ್ಲ ಅಂತ ಇಲ್ಲಿ ಕಳಿಸಿದ್ರು. ಇಲ್ಲಿಗೆ 1 ಗಂಟೆಗೆ ಬಂದ್ವಿ ನಾವು. 1 ಗಂಟೆ ಬಂದು ಒಳಗಡೆ, ಹೌದು ಮಧ್ಯರಾತ್ರಿ 1 ಗಂಟೆಗೆ ಬಂದ್ವಿ. ಒಳಗಡೆ ಓಡಿ ಚೀಟಿ ತೋರಿಸಿದ್ರೆ ಪೇಷಂಟ್ ಎಲ್ಲಿದೆ ಅಂದರೆ 08 ಇದೆ ಸರ್ ಅಂತ ಹೇಳಿದ್ವಿ. ಅಲ್ಲೇ 1 ತಾಸು ಓಡಾಡಿವಿ ಸರ್. ಆ ಕಡೆ ಅಂದರೆ ಈ ಕಡೆಗೆ ಅಂದರೆ ಆ ಕಡೆ ಯಾರು ಡಾಕ್ಟ್ರು ಬರ್ತಾಯಿಲ್ಲ, ಹೊರಗಡೆ ಬಂದು ನೋಡ್ತಾ ಇಲ್ಲ ಅಸಲು. ಆಮೇಲೆ ಏನಂದ್ರು ನಮ್ಮಲ್ಲಿ ವೆಂಟಿಲೇಟರ್ ಇಲ್ಲ, ಉಸಿರಾಟ ಇಡೋದು ಮಿಷನ್ ಇಲ್ಲ, ನೀವು ಎಲ್ಲೆಣ್ಣ ಹೋಗ್ರಿ, ನಮಗೆ ಸಂಬಂಧ ಇಲ್ಲ. ಆಮೇಲೆ ಹೊರಗಡೆ ಜನರಲ್ಲೇ ಅಡ್ಮಿಟ್ ಮಾಡಿಕೊಂತು, ಏನಾದ್ರೆ ನಮಗೆ ಜವಾಬ್ದಾರಿ ಇಲ್ಲ, ನೀವು ಸೈನ್ ಮಾಡಿದ್ರೆ ನಾವು ಅಡ್ಮಿಟ್ ಮಾಡಿಕೊಂತು. ಏನಿಲ್ಲ ನಮ್ಮ ಹತ್ರ. ಪೇಷಂಟ್ ಭಾಳ ಕ್ರಿಟಿಕಲ್ ಇದೆ.
ನೀವು ಬೇರೆ ಕಡೆ ಹೊರಗಡೆ ಆಸ್ಪತ್ರೆಗೆ ಹೋಗ್ರಿ, ನಮ್ಮ ಹತ್ರ ಇಲ್ಲ ಅದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ, ಏನು ಗಂಗಮ್ಮನವರು ಹುಷಾರಿಲ್ಲದೆ 2 ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅದು 2 ಗಂಟೆಗಳ ಕಾಲ ಆಸ್ಪತ್ರೆ ಸಿಬ್ಬಂದಿಯವರನ್ನ ಅಲ್ಲಿ ವೇಟ್ ಮಾಡಿಸ್ತಾರೆ. ಏನು ಕಾರಣ ಹೇಳ್ತಾರೆ ಅವರು ಅಂತ? ಸಂಧ್ಯಾ, ಏನು ಈ ಹಿಂದೆ ಆಸ್ಪತ್ರೆಗೆ ಬಂದಂತಹ ರೋಗಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸದಂತ ಒಂದು ಆಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧ ಈ ಹಿಂದೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಅಂತದ್ದೇ ಒಂದು ಏನೋ ಈ ಹಿಂದೆ ಒಂದು ಶಿವಮೊಗ್ಗದಲ್ಲಿ ಬಂದಂತ ಒಂದು ಏನೋ ರೋಗಿಗೆ ಒಂದು ವೆಂಟಿಲೇಟರ್ ಅನ್ನ ಕೊಡುವಂತ ಒಂದು ಅಮಾನವೀಯ ಘಟನೆ ಶಿವಮೊಗ್ಗದಲ್ಲಿ ನಡೆದಿತ್ತು. ಅಂತದ್ದೇ ಒಂದು ಘಟನೆಗಳು ಬೆಂಗಳೂರಿನಲ್ಲಿ ಕೆಲವು ಕಡೆ ಈ ಹಿಂದೆ ನಡೆದಿತ್ತು. ಅಂತದ್ದೇ ಒಂದು ಘಟನೆ ಈಗ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತಡರಾತ್ರಿ ನಡೆದಿರುವಂತದ್ದು. ಏನು ಬಳ್ಳಾರಿ ಮೂಲದ ಚಂದ್ರಮ್ಮ, ಆಕೆಗೆ ಒಂದು ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿರುತ್ತೆ. ಆ ಒಂದು ಏನೋ ಆ ಚಂದ್ರಮ್ಮನನ್ನ ಕರೆದುಕೊಂಡ ಒಂದು ಸಂಬಂಧಿಗಳು ಏನೋ ಪ್ರಥಮ ಬಾರಿಗೆ ಒಂದು ಏನೋ ನಿಮಾನ್ಸ್ ಆಸ್ಪತ್ರೆಗೆ ತೆರಳಿದ್ದಾರೆ. ಅಲ್ಲಿ ಏನೋ ಮೂಲಭೂತ ಸೌಕರ್ಯಗಳಿಲ್ಲದ ಕಾರಣ ಅವರು ಏನೋ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಸಜೆಸ್ಟ್ ಮಾಡ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಯವರು ಅಲ್ಲಿ ಅವರಿಗೆ ರೋಗಿಗೆ ಕೊಡ್ತಕ್ಕಂತ ಒಂದು ಮೂಲಭೂತ ಸೌಕರ್ಯಗಳು ಇದ್ರೂ ಕೂಡ ನಮ್ಮಲ್ಲಿ ಒಂದು ವೆಂಟಿಲೇಟರ್ ಇಲ್ಲ, ಮತ್ತೆ ಬೇರೊಂದು ಸೌಕರ್ಯಗಳು ಈ ಒಂದು ರೋಗಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ನೆಪವನ್ನ ಹೇಳಿ ಏನು ಬರೋಬ್ಬರಿ 2 ಗಂಟೆಗಳ ಕಾಲ ಆ ಒಂದು ಚಂದ್ರಮ್ಮನನ್ನ ಒಂದು ಆಸ್ಪತ್ರೆಯ ಹೊರಗೆ ಕೂರಿಸ್ತಾರೆ. ತದನಂತರ ಯಾವಾಗ ಮಾಧ್ಯಮದವರು ಆ ಒಂದು ಏನು ಆಸ್ಪತ್ರೆಯ ಮುಂದೆ ಹೋಗ್ತಾರೋ ಆವಾಗ ಮಾಧ್ಯಮದವರಿಗೆ ಎದುರಿ ಆಕೆಯನ್ನ ಒಳಗೆ ಕರೆಸಿ ಒಂದು ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಅದಲ್ಲದೆ ಏನು ಮಾಧ್ಯಮದ ವಿರುದ್ಧ ಏನು ಆ ಒಂದು ಆಸ್ಪತ್ರೆ ಸಿಬ್ಬಂದಿ ಒಂದು ಗೂಂಡಾವರ್ತನೆಯನ್ನ ಕೂಡ ಮಾಡ್ತಾರೆ. ಆ ಒಂದು ಏಕೆ ಒಂದು ಚಿತ್ರೀಕರಣವನ್ನ ಮಾಡ್ತೀರಿ ಅನ್ನುವಂತ ಒಂದು ಉದಾಹರಣೆನ ಕೊಟ್ಟು ಕೂಡ ಒಂದು ಮಾಧ್ಯಮದ ಮೇಲೆ ಕಿಡಿಕಾರ್ತಾರೆ ಸಂಧ್ಯಾ. ತಿಮ್ಮೇಗೌಡ, ಏನು ಮಾಧ್ಯಮದವರು ಅಲ್ಲಿಗೆ ಹೋದ್ಮೇಲಾದ್ರೂ ಅಟ್ಲೀಸ್ಟ್ ಅವ್ರಿಗೆ ಸರಿಯಾದ ಒಂದು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರಾ ಹೇಗೆ ಅಂತ? ಎಸ್ ಸಂಜೆ, ಏನು ಯಾವಾಗ ಮಾಧ್ಯಮದವರು ವಿಷಯವನ್ನ ತಿಳಿದಿ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಹೋಗ್ತಾರೋ ಆಗ ಆ ಒಂದು ಏನು ಬಂದಂತ ಒಂದು 2 ಗಂಟೆಗಳ ಕಾಲ ಏನು ಹೊರಗೆ ಕೂರಿಸಿದಂತ ಒಂದು ರೋಗಿಯನ್ನ ಒಳಗೆ ದಾಖಲು ಮಾಡಿಕೊಂಡು ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೂ ಕೂಡ ಈಗ ತಿಳಿದು ಬಂದಿರುವಂತ ಒಂದು ಮಾಹಿತಿ ಪ್ರಕಾರ ಆಕೆಯನ್ನು ಮೂಲಭೂತ ಸೌಕರ್ಯಗಳು ಆಕೆಗೆ ಕೊಡತಕ್ಕಂತ ಒಂದು ಚಿಕಿತ್ಸೆ ನಮ್ಮಲ್ಲಿ ಇಲ್ಲ ಅನ್ನುವಂತ ಒಂದು ನೆಪವನ್ನು ಹೇಳಿ ಬೇರೆ ಆಸ್ಪತ್ರೆಗೆ ಆಕೆಯನ್ನ ಚಿಕಿತ್ಸೆಗೆ ಸಜೆಸ್ಟ್ ಮಾಡಿರುವಂತದ್ದು ಸಂಧ್ಯಾ. ಓಕೆ, ಧನ್ಯವಾದ ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ.